ನಡೀತಿದೆ ದೋಸ್ತಿ ಪಾದಯಾತ್ರೆ. ಅಬ್ಬರಿಸ್ತಿವೆ ದೋಸ್ತಿ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್. ಮೂಡಾ ವಾಲ್ಮೀಕಿ ಸ್ಕ್ಯಾಮ್ ಬಳಸಿಕೊಂಡು ಕಾಂಗ್ರೆಸ್ಗೆ ದೋಸ್ತಿ ಕೌಂಟರ್. ದೋಸ್ತಿ ನಡೆಯಲ್ಲಿ ಬಿಜೆಪಿ ಲೆಕ್ಕ ಪಕ್ಕಾ ಆಯ್ತಾ? ಸಿದ್ದುಗೆ ಗುದ್ದಲು, ವಿಜಯೇಂದ್ರ ಸಾರಥ್ಯ ಸಕ್ಸಸ್ ಆಯ್ತಾ? ಅಶೋಕ್ ಅಬ್ಬರದಿಂದ ಸಿಎಂಗೆ ಕೆಡ್ಡ ಆಗುತ್ತಾ ಮೂಡಾ? ಇದೇ ಹೊತ್ತಿನ ವಿಶೇಷ. ಜೋಡೆತ್ತು ಕಸರತ್ತು, ಉದುರುತ್ತಾ ವಿಕೆಟ್. ಹಾಲಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾವು ನಿರ್ಗಮಿಸಬೇಕು ಅನ್ನುವಂತ ಉದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಹೊರಟಿದ್ದೇವೆ. ಈ ಸರ್ಕಾರದ ವಿಕೆಟ್ಗಳು ಕ್ಯಾಪ್ಟನ್ ಇಂದಲೇ ಪ್ರಾರಂಭ ಆಗಬೇಕು ಉದುರೋದಕ್ಕೆ. ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ. ನಮಗೆ ಜನಗಳ ಮುಂದೆ ಹೋಗಿ ಪಾದಯಾತ್ರೆ ಮಾಡೋ ಮುಖಾಂತರ ನೇರವಾದಂತಹ ಹಕ್ಕು ವಿರೋಧ ಪಕ್ಷಗಳಿದೆ. ದೋಸ್ತಿ ಯಾತ್ರೆ ವರ್ಸಸ್ ಜನಜಾತ್ರೆ, ಕೌಂಟರ್ ವರ್ಸಸ್ ಎನ್ಕೌಂಟರ್. ಒಂದೇ ಗುರಿ, ಹಲವು ಬಾಣ. ಮೈಸೂರು ಚಲೋ ಸಕ್ಸಸ್ ಆಯ್ತಾ? ಯಾತ್ರೆಯಲ್ಲಿ ಕೈ ಸ್ಕ್ಯಾಮ್ ಬಿಚ್ಚಿಡ್ತಾನೆ, ದೋಸ್ತಿ ಗುಮ್ಮಿದ್ದೇಗೆ? ಇದು ಪಾದಯಾತ್ರೆ ಇಡೀ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾಗೋ ಅತಿ ದೊಡ್ಡ ಪಾದಯಾತ್ರೆ ಇದು. ರಾಜ್ಯ ಸರ್ಕಾರದ ವಿರುದ್ಧ ಸ್ಕ್ಯಾಮ್ ಆರೋಪ ಹೊರಿಸಿ ನಡೀತಿರೋ ಈ ಪಾದಯಾತ್ರೆಯಲ್ಲಿ ದೋಸ್ತಿ ಪಕ್ಷಗಳು ಅಬ್ಬರಿಸ್ತಿವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡದ ಮಳೆಯನ್ನ ಸುರಿಸ್ತಿವೆ. ಮೂಡಾ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ಕೇಸ್ಗಳನ್ನಾಗಿಟ್ಕೊಂಡು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿವೆ. ಒಟ್ನಲ್ಲಿ ಈ ಪಾದಯಾತ್ರೆ ರಾಜ್ಯದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ಬೆಂಗಳೂರಲ್ಲಿ ಹೊಸ ಉತ್ಸಾಹದಿಂದ ಆರಂಭವಾದ ಪಾದಯಾತ್ರೆ ಮೈಸೂರು ತಲುಪುವಷ್ಟರಲ್ಲಿ ಕಳೆಗಟ್ಟಿದೆ. ಹಳ್ಳಿಗಳ ಸುತ್ತುತ್ತಾಗಿರೋ ದೋಸ್ತಿ ಪಕ್ಷಗಳ ಆರ್ಭಟಕ್ಕೆ ರಾಜ್ಯ ಸರ್ಕಾರ ಬೆಚ್ಚಿದೆ. ಈ ಪಾದಯಾತ್ರೆಗೆ ಅಪಾರ ಜನಬೆಂಬಲ ಸಿಗ್ತಾಗಿದ್ದು, ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನು ಎಳೆಯಾಗಿ ಬಿಚ್ಚಿಡ್ತಾಗಿರೋ ದೋಸ್ತಿ ರಣತಂತ್ರಕ್ಕೆ ಕಾಂಗ್ರೆಸ್ ಕಂಗಾಲಾಗಿದೆ. ಇದೊಳ್ಳೆ ಚಾನ್ಸ್. ರಾಜ್ಯ ಸರ್ಕಾರದ ಮೂಡಾ ವಾಲ್ಮೀಕಿ ಸ್ಕ್ಯಾಮ್ಗಳು ದೋಸ್ತಿ ಪಕ್ಷಗಳಿಗೆ ಉತ್ತಮ ಚಾನ್ಸ್ ಕೊಟ್ಟಿದ್ವು. ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಕುಗ್ಗಿಸೋದಕ್ಕೆ ದೋಸ್ತಿ ಪಕ್ಷಗಳಿಗೆ ಇದಕ್ಕಿಂತ ಉತ್ತಮ ಚಾನ್ಸ್ ಮತ್ತೊಂದಿರಲಿಲ್ಲ. ಇದೇ ಕಾರಣಕ್ಕೆ ಈ ಚಾನ್ಸ್ ಅನ್ನು ಹೇಗಾದ್ರೂ ಮಾಡಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ದೋಸ್ತಿ ಪಕ್ಷಗಳು ನಿರ್ಧಾರ ಮಾಡಿದ್ವು. ಈ ನಿರ್ಧಾರದಿಂದಲೇ ಹೊರಬಂದಿದ್ದು ಪಾದಯಾತ್ರೆ ಪ್ಲಾನ್. ಹೌದು, ಸ್ಕ್ಯಾಮ್ಗಳನ್ನೇ ವಿರೋಧಿಸ್ತಾ ದೋಸ್ತಿ ಪಕ್ಷಗಳು ಪಾದಯಾತ್ರೆ ಕೈಗೊಂಡಿವೆ. ರಾಜ್ಯ ಸರ್ಕಾರದ ಸ್ಕ್ಯಾಮ್ಗಳನ್ನೇ ಬಳಸಿಕೊಂಡು ಕಾಂಗ್ರೆಸ್ಗೆ ಕೌಂಟರ್ ಮೇಲೆ ಕೌಂಟರ್ಗಳನ್ನ ಕೊಡ್ತಿವೆ. ಈಗಾಗಲೇ ಗ್ಯಾರಂಟಿ ಪ್ರೋಗ್ರಾಂಗಳನ್ನು ಕೊಟ್ಟು ಫೇಮಸ್ ಆಗಿದ್ದ ರಾಜ್ಯ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿಯೋದಕ್ಕೆ ಇದೊಳ್ಳೆ ಆಯ್ಕೆ ಅಂದುಕೊಂಡಿದ್ದ ದೋಸ್ತಿ ಪಕ್ಷಗಳು ಪಾದಯಾತ್ರೆ ಅನ್ನೋ ರಣತಂತ್ರವನ್ನು ರೂಪಿಸಿವೆ. ಈ ಪಾದಯಾತ್ರೆಯಲ್ಲಿ ದೋಸ್ತಿ ಪಕ್ಷಗಳಿಗೆ ಇರೋದು ಒಂದೇ ಒಂದು ಟಾರ್ಗೆಟ್, ಅದು ರಾಜ್ಯ ಸರ್ಕಾರ. ಅಂದ ಹಾಗೆ ಪಾದಯಾತ್ರೆ ಆರಂಭವಾಗಿದ್ದು ಆಗಸ್ಟ್ 3ರ ಶನಿವಾರ. ಅಂದು ಬೆಂಗಳೂರಿನ ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದ ಬಳಿ ಇರುವ ಜೆಕೆ ಗ್ರೌಂಡ್ ಅರೇನಾ ಸೆಂಟರ್ನಲ್ಲಿ ಮೈಸೂರು ಪಾದಯಾತ್ರೆಗೆ ಚಾಲನೆ ಕೊಡಲಾಗಿತ್ತು. ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಲನೆ ನೀಡಿದ್ದರು. ಈಗ ಆ ಪಾದಯಾತ್ರೆ ಮೈಸೂರು ಸಮೀಪ ತಲುಪಿದೆ. ಆಗಸ್ಟ್ 10ರಂದು ಅಂದ್ರೆ ಶನಿವಾರ ಈ ಪಾದಯಾತ್ರೆಯ ಸಮಾರೋಪ ಸಮಾರಂಭ ನಡೆಯಲಿದೆ. ರಾಜ್ಯ ಸರ್ಕಾರದ ಸ್ಕ್ಯಾಮ್ಗಳನ್ನು ಗುರಿಯಾಗಿಸಿ ನಡೀತಾಗಿರೋ ಪಾದಯಾತ್ರೆಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗ್ತಿದೆ. ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಿರೋ ದೋಸ್ತಿ ನಾಯಕರು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ತಿದ್ದಾರೆ. ಒಟ್ಟು 4 ಭ್ರಷ್ಟಾಚಾರಗಳ ಆರೋಪ ಹೊರಿಸಿ ದೋಸ್ತಿ ಪಕ್ಷಗಳು ಈ ಪಾದಯಾತ್ರೆ ಹಮ್ಮಿಕೊಂಡಿದ್ವು.
ದೋಸ್ತಿ ಪಕ್ಷಗಳು ರಾಜ್ಯ ಸರ್ಕಾರದಲ್ಲಿ ನಡೆದ ಮೂಡಾದ 5,000 ಕೋಟಿ ರೂಪಾಯಿಯ ಸ್ಕ್ಯಾಮ್ ಅನ್ನ ವಿರೋಧಿಸಿ ಪಾದಯಾತ್ರೆ ನಡೆಸುತ್ತಿದೆ. ಇದರ ಜೊತೆಗೆ ಎಸ್ಸಿ ಎಸ್ಟಿ ಸಮುದಾಯದ 25,000 ಕೋಟಿ ರೂಪಾಯಿ ದುರ್ಬಳಕೆ ಆರೋಪ, ಎಸ್ಟಿ ನಿಗಮದ 187 ಕೋಟಿ ರೂಪಾಯಿ ಹಗರಣ ಹಾಗೂ ಪ್ರವಾಸೋದ್ಯಮ ಸಹಕಾರ ಹಗರಣಗಳನ್ನು ಗುರಿಯಾಗಿಸಿ ಇಟ್ಕೊಂಡು ದೋಸ್ತಿ ಪಾದಯಾತ್ರೆ ನಡೆಸುತ್ತಿದೆ. ಸ್ಕ್ಯಾಮ್ಗಳೇ ಟಾರ್ಗೆಟ್. ದೋಸ್ತಿ ಪಕ್ಷಗಳಿಗೆ ರಾಜ್ಯ ಸರ್ಕಾರದ ಸ್ಕ್ಯಾಮ್ಗಳೇ ಟಾರ್ಗೆಟ್. ಮೂಡಾ ಸ್ಕ್ಯಾಮ್ನಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು. ಅವರ ವಿರುದ್ಧ ತನಿಖೆಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಮೊದಲಿಗೆ ಆಗ್ರಹಿಸಲಾಯಿತು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋಕೆ ತಡ ಮಾಡಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆ ಕೈಗೊಳ್ಳಲಾಯಿತು. ಮೊದಲಿಗೆ ಪಾದಯಾತ್ರೆಗೆ ಅನುಮತಿ ನೀಡೋಕೆ ರಾಜ್ಯ ಸರ್ಕಾರ ಒಪ್ಪಿರಲಿಲ್ಲ. ಇದೇ ಕಾರಣಕ್ಕೆ ಬಿಜೆಪಿ ಹೈಕೋರ್ಟ್ನ ಮೆಟ್ಟಿಲು ತುಳಿದಿತ್ತು. ಬಿಜೆಪಿ ಮನವಿಗೆ ಸ್ಪಂದಿಸಿದ ಹೈಕೋರ್ಟ್ ಪಾದಯಾತ್ರೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಇದರ ಜೊತೆಗೆ ಪಾದಯಾತ್ರೆ ನಡೆಯೋ ಜಾಗದಲ್ಲಿ ದೋಸ್ತಿ ನಾಯಕರಿಗೆ ಭದ್ರತೆ ನೀಡಬೇಕು ಅಂತ ಪಾದಯಾತ್ರೆ ಸಾಗುವ ಜಿಲ್ಲೆಯ ಡಿಸಿ ಮತ್ತು ಎಸ್ಪಿಗಳಿಗೆ ಹೈಕೋರ್ಟ್ ಸೂಚನೆ ನೀಡಿತು. ಅಲ್ಲಿಂದ ಶುರುವಾಯಿತು ದೋಸ್ತಿ ನಾಯಕರ ಪಾದಯಾತ್ರೆ ಆಟ. ಜಿಲ್ಲೆಗಳು ಪಾದಯಾತ್ರೆ ಹೆಸರಲ್ಲಿ ದೋಸ್ತಿ ನಾಯಕರು ಸುತ್ತುತ್ತಾ ಇರೋದು 4 ಜಿಲ್ಲೆಗಳು. ಅವುಗಳೆಂದರೆ ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು. ಈ ಎಲ್ಲಾ ಜಿಲ್ಲೆಗಳಲ್ಲಿ ಓಡಾಡ್ತಾ ಜನರಿಗೆ ಹತ್ತಿರವಾದ್ರು ದೋಸ್ತಿ ನಾಯಕರು. ಜನರ ಕಷ್ಟಗಳಿಗೆ ಕಿವಿಯಾದ್ರು, ಜನರೊಂದಿಗೆ ಬೆರೆಯುತ್ತಾ ಅವರ ಮುಂದೆ ರಾಜ್ಯ ಸರ್ಕಾರದ ಮೇಲಿರೋ ಆರೋಪಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ರು. ಹೋದ ಕಡೆಯಲ್ಲೆಲ್ಲ ದೋಸ್ತಿ ನಾಯಕರಿಗೆ ಅಭೂತಪೂರ್ವ ಸ್ವಾಗತ ಸಿಕ್ತು. ಜನಶಕ್ತಿಯ ವ್ಯಾಪಕ ಬೆಂಬಲ ಸಿಗ್ತಾಗಿದ್ದ ಹಾಗೆ ದೋಸ್ತಿ ನಾಯಕರಲ್ಲಿ ಉತ್ಸಾಹ ಕೂಡ ಜಾಸ್ತಿ ಆಯ್ತು. ದೋಸ್ತಿ ನಾಯಕರು ಒಟ್ಟೊಟ್ಟಿಗೆ ತಮ್ಮ ತಮ್ಮ ಪಕ್ಷಗಳನ್ನ ಬಲಪಡಿಸ್ತಾ ತಮ್ಮ ವರ್ಚಸ್ಸನ್ನ ಹೆಚ್ಚು ಮಾಡಿಕೊಂಡ್ರು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ವಿರುದ್ಧ ಸ್ವಲ್ಪ ಮಟ್ಟಿಗೆ ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಯಶಸ್ಸು ಕೂಡ ಕಂಡ್ರು. ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಜೋಡೆತ್ತು. ಮೊನಚಾದ ವಾಗ್ಬಾಣ ಹೂಡಿದ ವಿಜಯೇಂದ್ರ ಅಶೋಕ್. ಪಾದಯಾತ್ರೆ ನಡೀತಾನೇ ಇದೆ. ದೋಸ್ತಿ ನಾಯಕರು ಒಟ್ಟೊಟ್ಟಿಗೆ ಹೆಜ್ಜೆ ಹಾಕ್ತಾಗಿದ್ದಾರೆ. ಆದರೆ ಈ ಪಾದಯಾತ್ರೆಗೆ ಕ್ಯಾಪ್ಟನ್ ಆಗಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹೌದು, ಪಾದಯಾತ್ರೆಗೆ ವಿಜಯೇಂದ್ರ ಸಾರಥ್ಯ ವಹಿಸಿಕೊಂಡಿದ್ದು ಅವರ ಸಾರಥ್ಯದಲ್ಲಿ ಪಾದಯಾತ್ರೆ ಅದ್ಧೂರಿಯಾಗಿ ಸಾಗ್ತಿದೆ. ಪಾದಯಾತ್ರೆ ಸಾಗ್ತಿರೋ ಎಲ್ಲಾ ಜಿಲ್ಲೆಗಳಲ್ಲಿ ಹವಾ ಮೂಡಿಸ್ತಿದೆ. ಪಾದಯಾತ್ರೆಯ ವೇಳೆ ಅಬ್ಬರದ ಭಾಷಣ ಮಾಡ್ತಿರೋ ವಿಜಯೇಂದ್ರ ಕಾಂಗ್ರೆಸ್ ನಾಯಕರ ಜನ್ಮ ಜಾಲಾಡ್ತಾಗಿದ್ದಾರೆ. ರಾಜ್ಯ ಸರ್ಕಾರ ಅತಿ ಭ್ರಷ್ಟ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಅತ್ಯಂತ ಭ್ರಷ್ಟ ಪಕ್ಷ ಅಂತ ಆರೋಪಿಸ್ತಾಗಿದ್ದಾರೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧದ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಒತ್ತಾಯಿಸ್ತಾಗಿದ್ದಾರೆ. ಮೂಡಾ ಕೇಸಲ್ಲಿ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾಗಿದ್ದಾರೆ. ಈ ಹೋರಾಟ ಕೈಗೊಳ್ಕೊಂಡಿರ್ತಕ್ಕಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ, ಈ ಸರ್ಕಾರವನ್ನ ಬುಡಸಮೇತ ಕಿತ್ತು ಬಿಸಾಕ್ಬೇಕು ಅನ್ನುವ ಒಂದು ಸಂಕಲ್ಪವನ್ನು ತೊಟ್ಟು ಇವತ್ತು ನಮ್ಮ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಹಿಂದೆ ಕಾಂಗ್ರೆಸ್ ಅವರು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅನೇಕ ಭರವಸೆಗಳನ್ನ ಕೊಟ್ಟು ಬಂದಿದ್ದಾರೆ. ಕಳೆದ 16 ತಿಂಗಳಲ್ಲಿ ರಾಜ್ಯದಲ್ಲಿ ಯಾವ ದುಷ್ಟತೆಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಕಡೆ ಬೆಲೆ ಏರಿಕೆ, ವಿದ್ಯುತ್ ದರವನ್ನ ಜಾಸ್ತಿ ಮಾಡಿದ್ರು, ಹಾಲಿನ ದರವನ್ನ ಜಾಸ್ತಿ ಮಾಡಿದ್ರು. ಆದ್ರೆ ಹಾಲಿನ ದರ ಜಾಸ್ತಿ ಆದ್ರೆ ನಮ್ಮ ನಾಡಿಗೆ ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತರಿಗೆ, ಬಡವರಿಗೆ ಅನುಕೂಲ ಆಗಲಿಲ್ಲ. ಸಿಎಂ ಸಿದ್ದು ವಿರುದ್ಧ ವಿಜಯೇಂದ್ರ ವಾಗ್ದಾಳಿ. ಈ ಪಾದಯಾತ್ರೆಯ ಟಾರ್ಗೆಟ್ ರಾಜ್ಯ ಸರ್ಕಾರದ ಮೇಲಿರೋ ಸ್ಕ್ಯಾಮ್ಗಳು. ಇದೇ ಸ್ಕ್ಯಾಮ್ಗಳನ್ನ ಇಟ್ಕೊಂಡು ಪಾದಯಾತ್ರೆಯಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ವಿರುದ್ಧ ವಾಚಾಮ ಗೋಚರ ವಾಗ್ದಾಳಿ ನಡೆಸ್ತಾಗಿದ್ದಾರೆ ವಿಜಯೇಂದ್ರ.
ಸ್ಕ್ಯಾಮ್ ವಿಚಾರವನ್ನೇ ಇಟ್ಕೊಂಡು ಸಿದ್ದರಾಮಯ್ಯ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ದಾರೆ. ಪಾದಯಾತ್ರೆ ವೇಳೆ ಮಾತನಾಡಿದ ವಿಜಯೇಂದ್ರ, ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೆ ಸನಿಹದಲ್ಲಿದ್ದಾರೆ. ನಾನು ಭ್ರಷ್ಟಾಚಾರಿ ಅಲ್ಲ ಅಂತ ಹೇಳಿಕೊಂಡು ಸಿದ್ದರಾಮಯ್ಯ ಲೂಟಿ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಿಗೆ ಸಿಎಂ ಸಿದ್ದರಾಮಯ್ಯ ಮೇಲೆ ವಿಶ್ವಾಸ ಇಲ್ಲ ಎಂದು ಹರಿಹಾಯ್ದಿದ್ದಾರೆ. ಪಾಪ ಮುಖ್ಯಮಂತ್ರಿಗಳ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ. ನಾವು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಕೇಳಿದ್ದೇವೆ, ತಂದೆಯಿಂದ ಮಕ್ಕಳಿಗೆ ಬರ್ತಕ್ಕಂಥದ್ದು. ಇಲ್ಲಿ ಪುತ್ರಾರ್ಜಿತ ಆಸ್ತಿ, ಮಗ ಮಾಡಿದ ತಪ್ಪಿನಿಂದ ಇವತ್ತು ನಿವೇಶನಗಳು ಇವತ್ತು ಅವರ ಕುಟುಂಬಕ್ಕೆ ಬಂದಿರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ನಾನು ಭ್ರಷ್ಟಾಚಾರಿ ಅಲ್ಲ ಅಂತ ಹೇಳಿಕೊಂಡು ಆ ಮುಖವಾಡನ ಧರಿಸ್ಕೊಂಡೇನು ಲೂಟಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಅದರಲ್ಲಿ ಲೂಟಿ ಹೊಡೆದಿರ್ತಕ್ಕಂಥದ್ದು, ಲೋಕಸಭಾ ಚುನಾವಣೆ ಬಳಸಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಮೂಡ, ಇವೆರಡರ ಪರಿಣಾಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ಹೊಸ್ತಲಲ್ಲಿ ಬಂದು ನಿಂತಿದ್ದಾರೆ. ಇವರು ಏನೇ ಹೊತ್ತು ಜನಾಂದೋಲನ ಮಾಡಿದ್ರೂ ಸಹ ರಾಜ್ಯದ ಜನರ ವಿಶ್ವಾಸನ ಕಳೆದುಕೊಂಡಿದ್ದಾರೆ. ರಾಜ್ಯದ ಜನರಿಗೆ ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಆಗೋಕೆ ಸಾಧ್ಯ ಇಲ್ಲ, ನ್ಯಾಯ ಸಿಗೋದಿಲ್ಲ ಅನ್ನುವ ಒಂದು ಅಭಿಪ್ರಾಯಕ್ಕೆ ಈಗಾಗಲೇ ಬಂದಾಗಿದೆ. ವಿಜಯೇಂದ್ರ ಆದ್ಮೇಲೆ ರಾಜ್ಯ ಸರ್ಕಾರವನ್ನು ಪಾದಯಾತ್ರೆಯಲ್ಲಿ ಅತಿಯಾಗಿ ಟೀಕಿಸಿದ್ದು ವಿಪಕ್ಷ ನಾಯಕರಾದ ಆರ್ ಅಶೋಕ್. ಮೂಡಾ ಸ್ಕ್ಯಾಮ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಎಂದು ದಾಖಲೆ ಸಮೇತ ಆರೋಪ ಮಾಡಿದ್ದಾರೆ ಆರ್ ಅಶೋಕ್. ಇದರ ಜೊತೆಗೆ ಸಿದ್ದರಾಮಯ್ಯ ಅವರು ತಮ್ಮ ಪತ್ನಿ ಹೆಸರಲ್ಲಿ 14 ನಿವೇಶನ ಪಡೆದ ನಂತರ ಅವರ ಬೆಂಬಲಿಗರು ಅಕ್ರಮವಾಗಿ 400ರಿಂದ 500 ನಿವೇಶನ ಕಬಳಿಸಿದ್ದಾರೆ. ಇದು ಪ್ರೀ ಪ್ಲಾನ್. ಸಿಬಿಐ ತನಿಖೆಗೆ ಒಪ್ಪಿಸಿದ್ರೆ ಸತ್ಯ ಬಯಲಾಗಲಿದೆ ಎಂದು ಆಗ್ರಹಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಮೂಡಾ ಹಗರಣ ನಡೆದಿರೋದು ಸಿದ್ದರಾಮಯ್ಯ ಅವರ ಕಾಲದಲ್ಲೇ. ಆದರೆ ಬಿಜೆಪಿ ಅವಧಿಯಲ್ಲಿ ಹಗರಣ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನು ಕಾಂಗ್ರೆಸ್ ಅನ್ನ ಕೇಳುವಂಥದ್ದು, ವಿಧಾನಸಭೆಯಲ್ಲಿ ನೀವು ಅವಕಾಶ ವಂಚಿತ ಮಾಡಿದ್ರಿ ವಿರೋಧ ಪಕ್ಷಕ್ಕೆ, ಮತ್ತು ನಿಮ್ಮ ಎಲ್ಲಾ ದಾಖಲೆಗಳು ಮೂಡಾದಲ್ಲಿ ಸಿದ್ದರಾಮಯ್ಯನವರು ಅನ್ಯಾಯನೇ ಮಾಡಿಲ್ಲ. ಜಸ್ಟ್ ಅರ್ಶನಕ್ಕೆ ಒಂದು 7 ಸೈಟು, ಕುಂಕುಮಕ್ಕೆ ಒಂದು 7 ಸೈಟ್ ತಗೊಂಡಿದ್ದಾರೆ. ಇನ್ನ ಇದಕ್ಕ ಅಣೆಬಟ್ಟಿಗೆ ಅಂತ ಕಾಣಿಸಿಲ್ಲ, ನನಗೆ ಕಾಣಿಸಿಲ್ಲ. ಇಷ್ಟೇ ನಾನು ತಗೊಂಡಿರೋದು ಅಂತ ದಾಖಲೆಗಳನ್ನು ಕೊಟ್ಕೊಂಡಿದ್ರು. ಕೈ ಸರಕಾರ ಉರುಳುತ್ತೆ, ಅಶೋಕ್ ಸ್ಫೋಟಕ ಭವಿಷ್ಯ. ರಾಜ್ಯ ಸರ್ಕಾರದ ಮೇಲೆ ಮೊನಚು ದಾಳಿಯನ್ನು ಆರ್ ಅಶೋಕ್ ನಡೆಸಿದ್ದಾರೆ. ಯಾರು ಎಷ್ಟು ಅಕ್ರಮ ಆಸ್ತಿ ಮಾಡಿದ್ದಾರೆ ಎಂಬುದರ ಬಗ್ಗೆ ನಮ್ಮ ಹೋರಾಟವಲ್ಲ. ಮೂಡಾದಿಂದ ಪಡೆದಿರುವ ನಿವೇಶನವನ್ನ ಹಿಂದಕ್ಕೆ ಒಪ್ಪಿಸಬೇಕು ಎಂಬುದಕ್ಕೆ ಹೋರಾಟ. ನ್ಯಾಯ ಸಿಗುವವರೆಗೂ ಹೋರಾಟ ನಡೆಸ್ತೇವೆ. ಬೇಕಿದ್ರೆ ರಾಷ್ಟ್ರಪತಿ ಅವರ ಬಳಿಗೂ ಹೋಗ್ತೇವೆ. 136 ಸ್ಥಾನ ಪಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ನಾವು ಸರ್ಕಾರವನ್ನ ಪತನಗೊಳಿಸುವ ಅವಶ್ಯಕತೆಯೇ ಇಲ್ಲ. ಕಾಂಗ್ರೆಸ್ ಪಕ್ಷದವರಿಂದಲೇ ಕಾಂಗ್ರೆಸ್ ಸರ್ಕಾರ ಉರುಳುತ್ತೆ ಅನ್ನೋ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಆರ್ ಅಶೋಕ್. ಆರ್ ಅಶೋಕ್ ಮತ್ತು ವಿಜಯೇಂದ್ರ ಇಬ್ಬರು ಬಿಜೆಪಿಯ ಜೋಡೆತ್ತುಗಳು. ಪಾದಯಾತ್ರೆಯಲ್ಲಿ ಜೋಡೆತ್ತುಗಳ ಹವಾ ಜೋರಾಗಿದೆ. ಆ ಜೋಡೆತ್ತುಗಳ ದಾಳಿಗೆ ರಾಜ್ಯ ಸರ್ಕಾರ ಚೆಲ್ಲಾಪಿಲ್ಲಿಯಾಗಿದೆ. ಮೂಡಾ ಮತ್ತು ವಾಲ್ಮೀಕಿ ಸ್ಕ್ಯಾಮ್ಗಳ ವಿರುದ್ಧ ಇವರಿಬ್ಬರು ಕರಾರುವಾಕ್ಕಾಗಿ ದಾಳಿ ನಡೆಸಿದ್ದಾರೆ. ವಿಜಯೇಂದ್ರ ಸಾರಥ್ಯ ಮತ್ತು ಅಶೋಕ್ ಅಬ್ಬರ ರಾಜ್ಯ ಸರ್ಕಾರವನ್ನು ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಥಂಡ ಹೊಡೆಸಿದೆ. ರಾಜ್ಯ ಸರ್ಕಾರವನ್ನು ಕಟ್ಟಿಹಾಕೋದು ಪಾದಯಾತ್ರೆಯ ಉದ್ದೇಶ. ಈ ಉದ್ದೇಶ ಈಡೇರೋದರ ಜೊತೆಗೆ ಬಿಜೆಪಿಗೆ ಕೆಲವೊಂದು ಅನುಕೂಲಗಳು ಆಗಿವೆ. ಪಾದಯಾತ್ರೆಗೆ ಬೆಂಗಳೂರಿನಿಂದ ಹೊರಟು ಮೈಸೂರಿಗೆ ಪಾದಯಾತ್ರೆ ನಡೆಸ್ತಾ ಇರೋದ್ರಿಂದ ಬಿಜೆಪಿಯಲ್ಲಿ ತಳಮಟ್ಟದ ಸಂಘಟನೆ ಸಾಧ್ಯವಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ವರ್ಚಸ್ಸು ಹೆಚ್ಚಾಗಿದೆ. ಜೆಡಿಎಸ್ ಜೊತೆಗೆ ನಂಟು ಕೂಡ ಪ್ರಬಲವಾಗಿದೆ. ಬಿಜೆಪಿಯಲ್ಲೇ ಇದ್ದ ಕೆಲವು ವೈಮನಸ್ಸುಗಳು ಅಂತ್ಯಗೊಂಡಿವೆ. ಕಾಂಗ್ರೆಸ್ ವಿರುದ್ಧ ಸ್ವಲ್ಪ ಜನಾಭಿಪ್ರಾಯ ಮೂಡಿಸೋದ್ರಲ್ಲಿ ಬಿಜೆಪಿ ಯಶಸ್ಸು ಕಂಡಿದೆ.
ಹಳೆ ಮೈಸೂರು ಭಾಗ ಜೆಡಿಎಸ್ ಭದ್ರಕೋಟೆ. ಅದರಲ್ಲೂ ರಾಮನಗರ, ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ತಳಮಟ್ಟದಲ್ಲಿದ್ದಾರೆ. ಈಗ ಅಲ್ಲಿ ಪಾದಯಾತ್ರೆ ಕೈಗೊಳ್ತಾ ಇರೋದ್ರಿಂದ ಬಿಜೆಪಿ ಕೂಡ ಅಲ್ಲಿ ನೆಲೆ ಕಂಡುಕೊಳ್ಳೋಕೆ ಪ್ರಯತ್ನ ಮಾಡ್ತಿದೆ. ಜೆಡಿಎಸ್ ಭದ್ರಕೋಟೆಯಲ್ಲಿ ಸಾಗ್ತಿರೋ ದೋಸ್ತಿ ಪಾದಯಾತ್ರೆ ಬಿಜೆಪಿಗೆ ಭವಿಷ್ಯದಲ್ಲಿ ಪಕ್ಷ ಸಂಘಟನೆಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲಕರವಾಗುವುದರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳಲಾಗ್ತಾಗಿದೆ. ಬಿಜೆಪಿಯ ಶಿಸ್ತುಬದ್ಧ ಸಂಘಟನೆಯ ಶೈಲಿಗೆ ಜೆಡಿಎಸ್ ಕಾರ್ಯಕರ್ತರು ಆಕರ್ಷಿತರಾಗ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಜೆಡಿಎಸ್ ಪ್ರಬಲವಾಗಿದ್ದ ಸ್ಥಳಗಳಲ್ಲಿ ಬಿಜೆಪಿ ಪರವಾಗಿಯೂ ಜನರು ಒಲವು ತೋರ್ತಾಗಿದ್ದಾರೆ. ಪಾದಯಾತ್ರೆ ಮೂಲಕ ಬಿಜೆಪಿ ತನ್ನ ನೆಲೆಯನ್ನು ಮೈಸೂರು ಭಾಗದಲ್ಲಿ ಭದ್ರಗೊಳಿಸಲು ನಾನಾ ಪ್ರಯತ್ನಗಳನ್ನು ನಡೆಸ್ತಾಗಿದ್ದು ಅದರಲ್ಲಿ ಸ್ವಲ್ಪ ಯಶಸ್ಸು ಕಂಡಿದೆ ಎಂದು ಹೇಳಲಾಗ್ತಾಗಿದೆ. ಸಿಎಂಗೆ ಕೆಡ್ಡ ತೋಡುತ್ತಾ ದೋಸ್ತಿ ಪಾದಯಾತ್ರೆ. ದೋಸ್ತಿ ಪಾದಯಾತ್ರೆ ವಿರುದ್ಧ ಹೇಗಿದೆ ಕೈ ಕೌಂಟರ್ ಅಟ್ಯಾಕ್? ದೋಸ್ತಿ ಪಾದಯಾತ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಡ್ಡ ತೋಡೋಕೆ ಅಂತಾನೆ ನಡೀತಾ ಇರೋ ಪಾದಯಾತ್ರೆ. ಸ್ಕ್ಯಾಮ್ಗಳ ವಿಚಾರವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ಅಂತಾನೆ ಪಾದಯಾತ್ರೆ ನಡೀತಿದೆ. ಜನರಿಗೆ ಸ್ಕ್ಯಾಮ್ಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಅಂತ ದೋಸ್ತಿ ನಾಯಕರು ಹರಸಾಹಸ ಪಟ್ಟಿದ್ದಾರೆ. ಶುಕ್ರವಾರ ನಡೆದ ಪಾದಯಾತ್ರೆ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಹಗರಣಗಳ ಕುರಿತು ಕಿರುಪುಸ್ತಕವನ್ನು ಬಿಜೆಪಿ ನಾಯಕರು ಬಿಡುಗಡೆ ಮಾಡಿದ್ದಾರೆ. ಮಂಡ್ಯದ ಪ್ರೆಸ್ ಕ್ಲಬ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣಸ್ವಾಮಿ ಕಿರುಪುಸ್ತಕ ರಿಲೀಸ್ ಮಾಡಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಭ್ರಷ್ಟ ಕಾಂಗ್ರೆಸ್, ಹಗರಣಗಳ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಎಂಬ ಹೆಸರಿನ ಪುಸ್ತಕ ರಿಲೀಸ್ ಮಾಡಿದ್ದು ಈ ವೇಳೆ ಮಾತಾಡಿದ ಆರ್ ಅಶೋಕ್, ನಮ್ಮದು ಹೋರಾಟ, ಕಾಂಗ್ರೆಸ್ನವರದ್ದು ಹಾರಾಟ, ಕಾಂಗ್ರೆಸ್ ಮನೆ ಹಾಳಾಗಿ ಹೋಗ ಎಂದು ಕಿಡಿಕಾರಿದ್ದಾರೆ. ಈ ರಾಜ್ಯದಲ್ಲಿ ಆಡಳಿತ ನಡೆಯುವಂತ ಕಾಂಗ್ರೆಸ್ ಪಾರ್ಟಿ ಆಗ್ಲೇ ಒಂದ್ ರೀತಿ ವಿರೋಧ ಪಕ್ಷಕ್ಕೆ ಕೂತ್ಕೊಳ್ಳುವಂತದ್ದು ಏನ್ ಬೇಕು ತಯಾರಿಯನ್ನು ಮಾಡುವಂತದ್ದು ಹೊರಟಿದೆ. ಪೀಠಿಗೆ ಹಾಕಂತ ಇದೆ, ವಿರೋಧ ಪಕ್ಷವಾಗಿ ಹೆಂಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಪೀಠಿಗೆ ಹಾಕಿ ಹೊರಡ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಪಾದಯಾತ್ರೆಯಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ದೋಸ್ತಿ ಬುಸುಗುಡುತ್ತಾ ಇರೋ ಬೆನ್ನಲ್ಲೇ ಮಾಜಿ ಸಿಎಂ ಬಿಎಸ್ವೈ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿರೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು, ಹೊಸ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಎಂದಿದ್ದಾರೆ ಬಿಎಸ್ವೈ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತಾಡಿರೋ ಅವರು, ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಮಾಡಿಕೊಳ್ಳಲಿ, ಅದರಿಂದ ನಮಗೇನು ತೊಂದರೆ ಇಲ್ಲ ಅಂತ ಬಿಎಸ್ವೈ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆದು ಬೇರೆ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ವಿಜಯೇಂದ್ರ ಅವರು ನಿರಂತರವಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಒಂದು ಐತಿಹಾಸಿಕ ಕಾರ್ಯಕ್ರಮ. ದಯಮಾಡಿ ಎಲ್ಲವನ್ನು ಹೇಳಲಿ ಅವರು, ನಾವು ಎಲ್ಲವನ್ನು ಹೇಳ್ತೇವೆ. ಅವರು ಸ್ವತಂತ್ರರಿದ್ದಾರೆ, ಅವ್ರನ್ನ ತಡೆಯೋದಕ್ಕೆ ನಾವ್ಯಾರು? ದೋಸ್ತಿ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಪ್ಲಾನ್. ಪಾದಯಾತ್ರೆ ದೋಸ್ತಿ ಪಕ್ಷಗಳ ಪ್ಲಾನ್. ಕಾಂಗ್ರೆಸ್ಗೆ ಮಣ್ಣು ಮುಕ್ಕಿಸೋದೇ ದೋಸ್ತಿ ಪ್ಲಾನ್ನ ಮೇನ್ ಟಾರ್ಗೆಟ್. ಆದ್ರಿಂದ ಈ ದೋಸ್ತಿ ಪ್ಲಾನ್ಗೆ ಟಕ್ಕರ್ ಕೊಡೋದಕ್ಕೆ ಅಂತಾನೆ ಜನಾಂದೋಲನವನ್ನು ಹಮ್ಮಿಕೊಂಡಿದೆ ಕಾಂಗ್ರೆಸ್. ದೋಸ್ತಿ ಪಕ್ಷಗಳು ಸಂಚರಿಸೋ ಜಾಗದಲ್ಲಿ ಮೊದಲೇ ಸಂಚರಿಸೋ ಕಾಂಗ್ರೆಸ್ ನಾಯಕರು ತಮ್ಮ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಮೇಲೆ ಸ್ಕ್ಯಾಮ್ನ ಆರೋಪ ಮಾಡ್ತಾ ಇರೋ ಬಿಜೆಪಿ ಮತ್ತು ಜೆಡಿಎಸ್ ಹೇಳೋದೆಲ್ಲ ಸುಳ್ಳು ಅಂತ ಜನರಿಗೆ ಹೇಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರದ ಅವಧಿಯಲ್ಲಿ ಆಗಿದ್ದ ಸ್ಕ್ಯಾಮ್ಗಳ ಬಗ್ಗೆಯೂ ಗಮನ ಸೆಳೀತಾ ಇದ್ದಾರೆ. ಜನಾಂದೋಲನದ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ನ ಪಾದಯಾತ್ರೆಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ದೋಸ್ತಿ ಪಾದಯಾತ್ರೆ ಸಮಾರೋಪಗೊಳ್ಳೋದು ಮೈಸೂರಿನಲ್ಲಿ ದೊಡ್ಡ ಸಮಾವೇಶದ ಮೂಲಕ. ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಶನಿವಾರ ಸಮಾವೇಶ ನಡೆಯುತ್ತೆ. ಇದಕ್ಕೆ ಕೂಡ ಕೌಂಟರ್ ಅಟ್ಯಾಕ್ ಆಗಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಅದೇ ಮಹಾರಾಜ ಗ್ರೌಂಡ್ನಲ್ಲಿ ಜನಾಂದೋಲನ ಸಭೆಯನ್ನು ಶುಕ್ರವಾರ ನಡೆಸಲಾಗಿದೆ. ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಭಾಗಿಯಾಗಿದ್ರು. ಕಹಳೆ ಊದುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಯಿತು. ಬಳಿಕ ಸರ್ಕಾರದ ಸಾಧನೆ ಕುರಿತು ಪುಸ್ತಕ ಬಿಡುಗಡೆ ಮಾಡಲಾಯಿತು. ಸಾವಿರಾರು ಮಂದಿ ಈ ಜನಾಂದೋಲನ ಸಭೆಗೆ ಸಾಕ್ಷಿಯಾದರು.
ನನಗೆ ಆಸ್ತಿ ವ್ಯಾಮೋಹ ಇಲ್ಲ ಎಂದ ಸಿದ್ದರಾಮಯ್ಯ. ಮೈಸೂರಿನ ಜನಾಂದೋಲನ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು 40 ವರ್ಷದಿಂದ ರಾಜಕೀಯದಲ್ಲಿ ಇದ್ದೇನೆ. 40 ವರ್ಷಗಳ ಹಿಂದೆಯೇ ನಾನು ಮಂತ್ರಿಯಾಗಿದ್ದೆ. ನಾನು ಸಾಕಷ್ಟು ಖಾತೆಗಳನ್ನ ನಿಭಾಯಿಸಿದ್ದೇನೆ. 40 ವರ್ಷಗಳಿಂದ ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಎಷ್ಟೇ ಅಧಿಕಾರ ಸಿಕ್ಕರೂ ಅಕ್ರಮ ಮಾಡಿಲ್ಲ. ನನಗೆ ಆಸ್ತಿ ಮಾಡುವ ವ್ಯಾಮೋಹ ಬಂದಿಲ್ಲ. ನನ್ನ ಕುಟುಂಬಕ್ಕೂ ಆಸ್ತಿ ಮೋಹ ಇಲ್ಲ. ನನ್ನ ಪತ್ನಿಗೂ ಆಸ್ತಿ ಆಸೆ ಇಲ್ಲ. ನನ್ನ ಹೆಂಡತಿ ಸಾರ್ವಜನಿಕ ಸಭೆಗೆ ಬಂದಿಲ್ಲ. ಪ್ರಮಾಣ ವಚನಕ್ಕೂ ನನ್ನ ಹೆಂಡತಿ ಬಂದಿಲ್ಲ. ನಾನು ರಾಜ್ಯದ ಜನರಿಗೆ ದ್ರೋಹ ಮಾಡಿಲ್ಲ, ಮಾಡೋದು ಇಲ್ಲ ಎಂದಿದ್ದಾರೆ. ಈ 40 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ನನಗೆ ಆಸ್ತಿ ಮಾಡ್ತಕ್ಕಂಥ ವ್ಯಾಮೋಹ ಬರಲಿಲ್ಲ. ನನ್ನ ಕುಟುಂಬಕ್ಕೆ ಬರಲಿಲ್ಲ. ಈ ರಾಜ್ಯದ ಜನರಿಗೆ ದ್ರೋಹ ಮಾಡಲಿಕ್ಕೆ ಸಾಧ್ಯನಾ? ನಾನು ಎಲ್ಲಿವರೆಗೆ ರಾಜಕೀಯದಲ್ಲಿ ಇರ್ತೀನಿ ಅಲ್ಲಿವರೆಗೆ ಮಾಡಲ್ಲ. ಮೂಡ ಮತ್ತು ವಾಲ್ಮೀಕಿ ಸ್ಕ್ಯಾಮ್ ವಿಚಾರವಾಗಿ ದೋಸ್ತಿ ಪಕ್ಷಗಳು ಹಾಗೂ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪ ತಾರಕಕ್ಕೇರಿದೆ. ಪಾದಯಾತ್ರೆ ಮತ್ತು ಜನಾಂದೋಲನ ಸಮಾವೇಶಗಳ ಮೂಲಕ ಎರಡೂ ಕಡೆ ವಾಗ್ಯುದ್ಧ ಜೋರಾಗಿ ನಡೆಯುತ್ತಿದೆ. ಶನಿವಾರ ಬಿಜೆಪಿ ಪಾದಯಾತ್ರೆ ಸಮಾರೋಪಗೊಳ್ಳಲಿದ್ದು, ಅದ್ದೂರಿ ಸಮಾವೇಶದ ಮೂಲಕ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಅಬ್ಬರಿಸಲಿವೆ. ಈಗ ಸದ್ಯಕ್ಕೆ ಪಾದಯಾತ್ರೆ ದೋಸ್ತಿ ಪಕ್ಷಗಳಿಗೆ ಹಾಗೂ ಜನಾಂದೋಲನ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಅನುಕೂಲವಾಗಿದೆ. ಪಾದಯಾತ್ರೆ ನಂತರ ದೋಸ್ತಿ ಪಕ್ಷಗಳ ನಡುವೆ ಯಾವ ಥರ ಇರುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ.